ಅರಣ್ಯ ಇಲಾಖೆ ನಿಯಮ ಮೀರಿ ಮರಗಳನ್ನು ಕಡಿತಾ ಇರುವಂತಹ ಕ್ರಮವನ್ನು ಪ್ರಶ್ನಿಸಿ ಪ್ರಗತಿಪರ ಸಂಘಟನೆಯ ಮುಖಂಡರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ವಲಯ ಸಂರಕ್ಷಣಾಧಿಕಾರಿಗಳನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಮುಖಂಡರು ಮತ್ತು ಅಧಿಕಾರಿಗಳ ನಡುವೆ ಕೆಲವು ಮಾತಿನ ಚಕಮಕಿ ಕೂಡ ನಡೆಯಿತು. ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಂಬಿ ನಾಗನಗೌಡ ಅವರು, ನಿಯಮ ಮೀರಿ ಮರಗಳನ್ನು ಕಡಿದಿರೋದು ಸ್ಪಷ್ಟವಾಗಿದೆ. ಡಿಮಾರ್ಟ್ನವರಿಗೆ ಅನುಕೂಲ ಮಾಡಿಕೊಡಲು ಅರಣ್ಯ ಇಲಾಖೆ ಒಂದಾಗಿರೋದು ಖಂಡನೀಯವಾಗಿದೆ. ಈ ಸಂಬಂಧ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೂ ಸಹ ಮನವಿ ನೀಡಿದ್ದೇವೆ. ಸಾರ್ವಜನಿಕರು ಕೂಡ ಮುಂದಿನ ದಿನಗಳಲ್ಲಿ ಮರ ಕಡಿದಾಗ ಖಂಡಿಸಬೇಕು ಎಂದು ಹೇಳಿದರು. ಅರಣ್ಯ ಇಲಾಖೆಯವರು ಯಾವುದೇ ನಿಯಮವನ್ನು ಅನುಸರಿಸಿಕೊಳ್ಳದೇನೆ ಕಾನೂನು ಬಾಹಿರವಾಗಿ ಕಡಿತಕ್ಕಂಥದ್ದು ಮತ್ತು ಪರಿಸರ ನಾಶವನ್ನು ಮಾಡ್ತಿದ್ರು. ಇದ್ರ ಬಗ್ಗೆ ನಾವು ನಿನ್ನೆ ಕೂಡ ಪ್ರತಿಭಟನೆ ಮಾಡಿದ್ವಿ. ಇವತ್ತು ಸಂಬಂಧಪಟ್ಟಂಥ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ವಲಯ ಅರಣ್ಯ ಸಂರಕ್ಷಣಾಧಿಕಾರಿಗಳನ್ನ ಭೇಟಿ ಮಾಡಿ ಮಾತಾಡಿದಾಗ ಏನಲ್ಲಿ ಮರಗಳನ್ನ ಕಡಿದಿರ್ತಕ್ಕಂಥ ಘಟನೆ ಇದೆಯೋ ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿರ್ತಕ್ಕಂಥ ಘಟನೆ ಇದು. ನಿಯಮಗಳನ್ನು ಪಾಲಿಸ್ತೇನೆ ಏಕಾಏಕಿ ಯಾರೋ ಒಬ್ಬ ಖಾಸಗಿ ಡಿಮಾರ್ಟ್ ಕಂಪನಿಗೆ ಅನುಕೂಲ ಮಾಡ್ಕೊಳ್ಳಿಕ್ಕೋಸ್ಕರ ಇವತ್ತು ಈ ಮರಗಳನ್ನ ಕಡಿದಿದ್ದಾರೆ. ನಾವು ಇದನ್ನು ಖಂಡಿಸ್ತೀವಿ. ಸಂಬಂಧಪಟ್ಟಂಥ ಅಧಿಕಾರಿಗಳು, ಪರಿಸರ ಅರಣ್ಯ ಇಲಾಖೆ ಮಂತ್ರಿಗಳು ಈಶ್ವರ್ ಖಂಡ್ರೆ ಅವರೇ, ನೀವು ರಾಜ್ಯದ ಮಂತ್ರಿಗಳಾಗಿದ್ದೀರಿ, ಸೂಕ್ತ ಕ್ರಮ ತಗೊಳ್ಬೇಕು. ಈಗಾಗಲೇ ಮೊದಲನೇ ಘಟನೆ ನಿಮ್ಮ ಗಮನ ತಂದಿದ್ದೀವಿ ವಿಚಾರದಲ್ಲಿ. ಸೊ ಇಲ್ಲಿ ನಾವು ಜಿಲ್ಲೆಯ ನಾಗರಿಕರಿಗೆ ನಾವು ಮನವಿ ಮಾಡ್ತೀವಿ, ಈ ಜಿಲ್ಲೆಯಲ್ಲಿ ಎಲ್ಲೇ ಆಗಲಿ ಈ ರೀತಿಯ ಸಾರ್ವಜನಿಕವಾಗಿ ಅರಣ್ಯಗಳನ್ನ ಮತ್ತು ಮರಗಳನ್ನ ಕಡಿತಕ್ಕಂಥ ಘಟನೆಗಳು ಕಂಡುಬಂದರೆ ಅದನ್ನು ಪ್ರತಿಭಟಿಸ್ತಕ್ಕಂಥದ್ದು, ಪ್ರಶ್ನೆ ಮಾಡ್ತಕ್ಕಂಥದ್ದು ನೀವು ಮಾಡಬೇಕಾಗತ್ತೆ. ಈ ಸಂದರ್ಭದಲ್ಲಿ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿಯ ಸತೀಶ್, ಕರ್ನಾಟಕ ರಕ್ಷಣಾ ವೇದಿಕೆಯ ಜಯರಾಮ್ ಸೇರಿದಂತೆ ಅನೇಕರು ಹಾಜರಿದ್ದರು. ಘಟನೆ ಬಗ್ಗೆ ಮಾಧ್ಯಮದವರಿಗೆ ಸ್ಪಷ್ಟನೆ ನೀಡಿದ ಅರಣ್ಯ ಇಲಾಖೆ ಅಧಿಕಾರಿಗಳು, ಡಿಮಾರ್ಟ್ ಮುಂದೆ ಕಾನೂನು ಬಾಹಿರವಾಗಿ ಮರ ಕಡಿದಿಲ್ಲ, ಕೊಂಬೆಗಳನ್ನು ಮಾತ್ರ ಕಡಿಯಲಾಗಿದೆ ಅಂತ ಸ್ಪಷ್ಟನೆ ನೀಡಿದರು. ನೀವು ಏನು ಕೇಳ್ತಾ ಇದ್ದೀರಿ ಡಿಮಾರ್ಟ್ ವಿಚಾರವಾಗಿ, ಇದರಲ್ಲಿ ನಾವು ಯಾವುದೇ ಒಂದು ಕಾನೂನು ಬಾಹಿರವಾಗಿ ಮರಗಳನ್ನ ಕಡಿಸಿಲ್ಲ ಮೊದಲನೇದಾಗಿ. ಆಮೇಲೆ ಅದರಲ್ಲಿ ಏನಿದೆ, ಅಲ್ಲಿ ಕೊಂಬೆಗಳನ್ನು ಮಾತ್ರ ಎಲ್ಲಿ ಹೈಟೆನ್ಷನ್ ವೈರ್ ಬರುತ್ತೆ, ಅಲ್ಲಿ ಒಂದು ವೈರ್ ಬರುತ್ತೆ, ಅದ್ರ ಪ್ರಕಾರ ಅಲ್ಲಿ ತೊಂದರೆ ಆಗೋಂಥ ಕೊಂಬೆಗಳನ್ನು ಮಾತ್ರ ತೆಗೆಸಿದ್ದೀವಿ ನಾವು. ಇದ್ರ ಬಗ್ಗೆ ತಾವು ಬೇಕಾದ್ರೆ ಸ್ಪಾಟಲ್ಲಿ ಹೋಗಿ ಯಾರು ಬೇಕಾದ್ರೂ ಹೋಗಿ ಅಲ್ಲಿ ಪರಿಶೀಲನೆ ಮಾಡ್ಕೋಬೋದಾಗಿದೆ. ಸೊ ಹಾಗಾಗಿ ನಾವು ಯಾವುದೇ ಒಂದು ನಿಯಮ ಬಿಟ್ಟು ನಾವು ಮಾಡಿಲ್ಲ. ಯಾಕೆಂದರೆ ಈಗಾಗಲೇ ಯಾವುದೋ ಒಂದು ರಿಕ್ವೆಸ್ಟ್ ಬಂದಿದೆ, ಅಲ್ಲಿ ಯಾರು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಅಲ್ಲಿ ವೈರ್ ಅಂದರೆ ಲೈನ್ ಏನಿದೆ ಅಲ್ಲಿ ಮುಂದೆ ಹೋಗಿರೋದು ಹೈವೇನಲ್ಲಿ, ಅದನ್ನು ರೈಸ್ ಮಾಡಿದ್ದಾರೆ. ಆ ರೈಸ್ ಮಾಡಿದಾಗ ಅಲ್ಲಿ ಮರಗಳ ಕೊಂಬೆಗಳಿರೋದ್ರಿಂದ ಅದನ್ನು ತೆಗಿಬೇಕು ಅಂತ ಇರೋದ್ರಿಂದ ಅದರಿಂದ ನಾವು ಏನು ಅರ್ಜಿ ಬಂದಿತ್ತೋ ಅದ್ರ ಪ್ರಕಾರ ನಮ್ಮ ವಲಯಾರಣ್ಯಾಧಿಕಾರಿ ಅವರಿಗೆ ಅರ್ಜಿ ಬಂದಿದೆ. ಅದ್ರ ಪ್ರಕಾರ ಅವರು ಫೋಟೋ ಎಲ್ಲ ತೆಗೆದು ಅದನ್ನೆಲ್ಲ ಮಾಜರ್ ಕ್ರಮದಂತೆ ಅವ್ರನ್ನ ರೆಕಮೆಂಡ್ ಮಾಡಿದ್ದಾರೆ ಅವರು.